ಇನ್ನು ಬೆಳಗಾವಿ ಭಾಗದಲ್ಲೂ ಕೂಡ ವರುಣನ ಆರ್ಭಟ ಚುರುಕನ್ನ ಪಡ್ಕೊಂಡಿದೆ. ಭಾರೀ ಮಳೆಗೆ ಹುಣಸೆ ಮರ ಒಂದು ಧರೆಗುರುಳಿ ಬಿದ್ದಂತಹ ಪರಿಣಾಮ 4 ಮನೆಗಳು ಹಾನಿಗೀಡಾಗಿದ್ದಾವೆ. ಬಿರುಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗಾವಿ ನಗರದ ಖಾಸ್ ಭಾಗದ ಉಪ್ಪಾರ ಗಲ್ಲಿಯಲ್ಲಿ ಆಗಿರುವಂತಹ ಅವಘಡ ಇದು. ಕಳೆದ 3-4 ದಿನಗಳಿಂದ ಈ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಭಾರೀ ಗಾಳಿ ಮಳೆಗೆ ಏಕಾಏಕಿ ಮರ ಬಿದ್ದಿದ್ದು ಅನಿಲ್ ಮುಟ್ಟೇಕರ್ ಹಾಗೆ ಆನಂದ್ ಬದ್ವಾಂಕರ್, ಏಕನಾಥ್ ಬದ್ವಾಂಕರ್, ಪ್ರಶಾಂತ್ ಗೋರ್ಲೆ ಈ 4 ಜನರಿಗೆ ಸೇರಿದಂತಹ ಮನೆಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಇಲ್ಲೂ ಕೂಡ 4 ಮನೆಗಳಲ್ಲಿದ್ದಂತಹ ಜನ ಅಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದಂತಹ ವಸ್ತುಗಳು ಜಖಮ್ಮಾಗಿದ್ದಾವೆ. ಕುಟುಂಬಗಳು ಒಂದೇ ರಾತ್ರಿಗೆ ಬೀದಿಗೆ ಬಿದ್ದಿದ್ದಾವೆ. ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮನೆಗಳು ಜಖಮ್ಮಾಗಿದ್ದು ಸದ್ಯ ಕುಟುಂಬಸ್ಥರು ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮರ ಬಿದ್ದು ಆಗಿರುವಂತಹ ಅನಾಹುತಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಬೆಳಗಾವಿ ತಾಲೂಕಿನಾದ್ಯಂತ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಸಹಜವಾಗಿ ಅವಾಂತರಗಳು ಒಂದೊಂದಾಗಿ ಸೃಷ್ಟಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಏನಂತಂದರೆ ಭಾಳಷ್ಟು ಕಡೆಗಳಲ್ಲಿ ನೀರು ನಿಂತು ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದ್ದರೆ, ಮತ್ತೊಂದು ಕಡೆ ಏನಂತಂದರೆ ಏನು ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಉಪ್ಪಾರ್ ಗಲ್ಲಿಯಲ್ಲಿ ಏನು ಬೃಹತ್ ಆಕಾರದ ಒಂದು ಹುಣಸೆ ಮರ ಬಿದ್ದು ಸುಮಾರು 4ಕ್ಕೂ ಹೆಚ್ಚು ಮನೆಗಳಿಗೆ ಧಕ್ಕೆ ಆಗಿರುವಂಥದ್ದು ದೃಶ್ಯದಲ್ಲೂ ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂತಂದರೆ ಏಕಾಏಕಿ ನಿನ್ನೆ ಈ ಒಂದು ಮರ ಏನಿದೆ, ಮರ ಸಂಪೂರ್ಣವಾಗಿ ಮನೆಗಳ ಮೇಲೆ ಉರುಳಿರೋದ್ರಿಂದ ಸಹಜವಾಗಿ ಅಲ್ಲಿರ್ತಕ್ಕಂಥ ಜನರು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಏನಂತಂದರೆ ಹೊರಗಡೆ ದೌಡಾಯಿಸಿ ಬಂದಿದ್ದಾರೆ. ಒಳಗಡೆ ಸಂಪೂರ್ಣವಾದಂಥ ತಾವು ಬಳಸ್ತಕ್ಕಂಥ ದಿನೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ಒಳಗಡೆ ಸಿಲುಕಿ ಹಾಕಿಕೊಂಡಿವೆ. ದೃಶ್ಯದಲ್ಲೂ ನಾನು ತೋರಿಸ್ತಾ ಹೋಗ್ತೀನಿ. ಕೆಲವೇ ಕ್ಷಣಾರ್ಧದಲ್ಲಿ ಏನಂತಂದರೆ ಇಲ್ಲಿರ್ತಕ್ಕಂಥ ಸುಮಾರು 4 ಮನೆಗಳ ಜನ ಏನಿದ್ದಾರೆ ವಾಸವಾಗಿದ್ದರು, ಅವರು ಏನಂತಂದರೆ ಪ್ರಾಣ ರಕ್ಷಣೆಯನ್ನು ಹೊರಗಡೆ ಓಡಿ ಬಂದು ಪ್ರಾಣ ರಕ್ಷಣೆಯನ್ನು ಮಾಡಿಕೊಂಡಿರುವಂಥದ್ದು. ಸಂಪೂರ್ಣವಾಗಿ ಏನಂತಂದರೆ ಸುಮಾರು 100 ವರ್ಷಗಳ ಹಳೆಯದಾದಂಥ ಒಂದು ಏನು ಮರ ಇದು ಸಂಪೂರ್ಣವಾಗಿ ಏನಂತಂದರೆ ನಿನ್ನೆ ಏನೇನು ನೆರಕುರುಳಿರೋದ್ರಿಂದ ಸಹಜವಾಗಿ ದೊಡ್ಡ ಅನಾಹುತವೇ ಈಗ ತಪ್ಪಿದಂತಾಗಿದೆ. ಈಗ ಹೊರಗಡೆ ಏನಂತಂದರೆ ಜನ ಕುಟುಂಬಸ್ಥರು ಹೊರಗಡೆ ಕುಟುಂಬಸ್ಥರು ನಿಂತಿದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗ ನಿನ್ನೆ ಎಷ್ಟೊತ್ತಿಗೆ ಈ ಘಟನೆ ನಡೀತು? ಜೊತೆಗೆ ಮಧ್ಯಾಹ್ನ 1 ಗಂಟೆ ಏನು ಹೆಂಗೆ ನಿಮ್ಗೇನು ಮೊದಲಿಗೆ ಏನು ಮುನ್ಸೂಚನೆ ಸಿಗ್ತಾ ಹೆಂಗೆ ಹೊರಗಡೆ ಬಂದ್ರಿ ಅಂತ? ಹೊರಗಡೆ ಹುಡುಗರು ಇದ್ರೆ ಓಡಿ ಬಂದಾರೆ, ಆಡ್ತಾರೆ ಮತ್ತು ಮಳೆ ಬಂದು ಜೋರು ಬಂದಾರೆ. ಹಾಂ, ಎಷ್ಟು ವರ್ಷದ ಇದು ಹಳೆ ಮರ ಇದೆ? 200 ವರ್ಷದ ಮಾಡಿ. 200 ವರ್ಷ. ಏನು ಮುಂಚಿತವಾಗಿ ಏನಾದರೂ ಹೇಳಿದ್ರ ಈ ರೀತಿ ಮರ ಇದೆ, ಇದು ಅಪಾಯ ಇದೆ ಅಂತೇಳಿ ಯಾರಿಗೆ ಹೇಳಿ? ಹೇಳಿ. ಈಗ ಮಹಾನಗರ ಪಾಲಿಕೆ ಅವರು ಏನಾದರೂ ಬಂದಿದ್ದಾರೆ? ನೀನು ನೋಡಿದ್ದಾರೆ ಮಹಾನಗರ ಪಾಲಿಕೆ. ಅವ್ರಿಗೆ ಏನಾಗಿತ್ತು ಸ್ವಲ್ಪ ಪರ್ಯಾಯ ಕೊಡಂದೇನೆ. ಈಗ ಒಳಗಡೆ ಏನೆಲ್ಲ ಸಿಲ್ಕ್ ಹಾಕೊಂಡಿದೆ ನಿಮ್ದು? ಒಳಗಡೆ ಪತ್ರೆ ಎಲ್ಲ ಬಿದ್ದಿತ್ರಿ, ಮನೆ ಬಿದ್ದಿತ್ತು, ಗಾಡಿ ಬಿದ್ದಿತ್ರಿ. ಒಳಗಡೆ ಏನು ನೀವು ಬಳಸ್ತಕ್ಕಂಥ ವಸ್ತುಗಳು ಒಳಗಡೆ ಇಲ್ಲ? ಏನಾಗಿಲ್ಲ. ನೀವು ಇಲ್ಲೇ ಒಳಗಡೆ ಇರ್ತೀರಿ? ನಾನು ಒಳಗಡೆ ಇರ್ತೀನಿ. ನಾವು ಮೇಲೆ ನೀರು ಸುರ್ತೈತೆ ಅಂತ ನಾ ಮತ್ತು ಹೆಂಡ್ತಿ ನಮ್ದು ಇಬ್ಬರು ನಾವು ಮೇಲೆ ಪ್ಲಾಸ್ಟಿಕ್ ಹಾಕಕ್ಕೆ ಹೋಗಿದ್ದು ನಾವು. ಆವಾಗ ನಾವು ಆವಾಜ್ ಬಂತು ಕರ್ರ ಅಂತ, ಮತ್ತು ನಾವು ಗಿಡ ಬೀಳ್ತದೆ ಅಂತ ಹೆಂಡ್ತಿ ನನ್ನ ಕೈ ಜಗತ್ತು ನನ್ನ ಪ್ರಾಣ ಉಳಿಸಿದ್ರಿ. ನಮ್ದು ಅದು ಇಲ್ಲಾಂದ್ರೆ ನಾ ಪ್ರಾಣ ಹೋಗ್ತಿದ್ದು ನಂದು. ಅದ್ರ ಇದು ಕಾಲು ಸ್ವಲ್ಪ ಪೆಟ್ಟಾಗಿದೆ ಅಷ್ಟು. ಅಂದ್ರೆ ಕ್ಷಣಾರ್ಧದಲ್ಲೇ ತಾವು ಉಳಿದಿದ್ದೀರಿ? ಒಂದು ಸೆಕೆಂಡ್ನಲ್ಲಿ ಅದು ನನ್ನ ಕೈ ಜಗ್ಗಿದ್ದು. ಆವಾಗ ಅದಕ್ಕೆ ನಾವು ಉಳಿಸಿದಿಲ್ಲ, ನಾನು ಪ್ರಾಣ ಹೋಗ್ತಿದ್ದು. ನಾವು ಇಬ್ಬರು ಗಂಡ ಹೆಂಡ್ತಿ ಮತ್ತು ನಮ್ಮ ಅಣ್ಣನ ಹೆಂಡ್ತಿ ಆಕಿನ ಪ್ರಾಣ ಹೋಗ್ತಿತ್ತು. ಆಕಿ ಓಡಿ ಹೋಗಿದ್ರು. ಎಷ್ಟು ಮನೆಗಳಿಗೆ ಹಾನಿ ಆಗೈತಿ? ಜೊತೆಗೆ ಎಷ್ಟು ಜನ ಇರ್ತೀರಿ? 3 ಮನೆಗೆ ಹಾನಿ ಆಗಿದ್ದಾರೆ. ಏನಂತಂದರೆ ಕ್ಷಣಾರ್ಧದಲ್ಲಿ ನಿನ್ನೆ ಏನು ಮರ ಬೀಳ್ತಾ ಇತ್ತು, ಆ ಸಂದರ್ಭದಲ್ಲಿ ಕ್ಷಣಾರ್ಧದಿಂದ ಪ್ರಾಣಾಪಾಯದಿಂದ ಇಲ್ಲಿನ ಕುಟುಂಬಸ್ಥರು ತಪ್ಪಿಸಿಕೊಂಡಿರುವಂಥದ್ದು. ಒಟ್ಟಾರೆ ಏನಂತಂದರೆ ಈ ಮಳೆಯಿಂದ ಒಂದಿಲ್ಲ ಒಂದು ಅವಾಂತರಗಳು ಈಗ ಸೃಷ್ಟಿಯಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.